ನೋಟ್ಸ್ ಬರ್ದ್ರ ನೀವು ಪಡೆದ್ರು ಎಲ್ಲರೂ ಬರ್ತೀರಾ ಬಂದಿದ್ದೀರಾ ಮುಂದಿನ ಪಾಠ ಯಾವುದು ಬಲ ಮತ್ತು ಪಥ ಈಗ ಯಾವುದೋ ಒಂದು ವಸ್ತುನ ಚಲಿಸುವಂತೆ ಮಾಡೋದು ಹೆಂಗ್ ಮಾಡ್ತೀರಾ ತಾಳ್ಬೇಕು ಇಲ್ಲ ಗಾಳಿಗೆ ಹೋಗುತ್ತಾ ವಾಯು ಶಕ್ತಿಯಿಂದಲೂ ಚಲಿಸಬಹುದು ಓಕೆ ಈಗ ಒಂದು ಪೇಪರ್ ಅದು ಅಲ್ಲೇ ಇಟ್ಟು ಸ್ಥಿರವಾಗಿದೆ ಜೋರ ಗಾಳಿ ಬಂತಂದ್ರೆ ಎದುರು ಹೋಗುತ್ತೆ ಅಲ್ವಾ ಸೊ ಅದು ಗಾಳಿ ಶಕ್ತಿಯಿಂದ ಚಲಿಸಲ್ಪಡ್ತು ಓಕೆ ಇಲ್ಲ ಗಾಳಿನೇ ಇಲ್ಲ ಈ ವಸ್ತುನ ಇಲ್ಲಿಂದ ಅಲ್ಲಿಗೆ ಹೋಗೋದು ಮಾಡ್ಬೇಕು ಏನ್ ಮಾಡ್ಬೇಕು ಈ ಡಸ್ಟರ್ ಇಲ್ಲಿದೆ ಡಸ್ಟರ್ ಇದೆ ಇದು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಪ್ಪ ಆ ಡಿಸ್ಟಿಗೆ ಹೋಗಿ ಏನ್ ಮಾಡ್ಬೇಕು ಒಂದು ನಾವು ಇದನ್ನ ಎತ್ತಿ ತಗೊಂಡಾಗ ಇಡಬೇಕು ಅಲ್ಲ ಇಲ್ಲ ಅಲ್ಲಿದ್ದು ಇಲ್ಲಿಗೆ ತಂದಿಡಬೇಕು ಸೊ ಅವಾಗ ಅದು ಚಲಿಸಲ್ಪಡುತ್ತೆ ಹಾಗೆ ವಸ್ತುಗಳು ಚಲಿಸಬೇಕು ಅಂದ್ರೆ ಆ ವಸ್ತುಗಳ ಮೇಲೆ ನಾವು ಒಂದು ರೀತಿಯ ಶಕ್ತಿಯನ್ನ ಪ್ರಯೋಗ ಮಾಡಬೇಕು ಆ ರೀತಿಯ ಶಕ್ತಿನೇ ಏನು ಬಲ ಅಂತ ಅನ್ಸ್ಕೊಳ್ಳೋದು ಅದಾಯ್ತಾ ಯಾವುದೇ ನಿಶ್ಚಲವಾಗಿರುವ ವಸ್ತುವಿನ ಮೇಲೆ ನಾವು ಶಕ್ತಿಯನ್ನ ಅಪ್ಲೈ ಮಾಡಿ ಪ್ರಯೋಗ ಮಾಡಿ ಆ ವಸ್ತುವು ಚಲಿಸುವಂತೆ ಮಾಡಿದರೆ ಅದನ್ನ ನಾವು ಏನಂತೀವಿ ಬಲ ಅಂತ ಹೇಳ್ತೀವಿ ಒತ್ತಡ ಮುಂದಕ್ಕೆ ಬರುತ್ತೆ ಇದೇ ಪಾಠದಲ್ಲಿ ಕೊನೆಯ ಭಾಗಕ್ಕೆ ಒತ್ತಡದ ಬಗ್ಗೆ ತಿಳ್ಕೊಳ್ತಾರೆ ಆಯ್ತಾ ಅದೇನೇ ಬಲ ಅದಾಯ್ತಾ ಸೊ ಹಾಗಾದ್ರೆ ಬಲ ಅಂದ್ರೆ ಏನು ಬಲ ಒಂದು ರೀತಿಯ ಶಕ್ತಿ ಅಂತ ಹೇಳ್ತೀರ ಅಲ್ವಾ ಬಲ ಒಂದು ರೀತಿಯ ಶಕ್ತಿ ಅಂದ್ರೆ ವಸ್ತು ನಿಶ್ಚಲವಾಗಿರ್ತಕ್ಕಂಥ ವಸ್ತುವಿನ ಮೇಲೆ ಯಾವುದೇ ರೀತಿಯ ಶಕ್ತಿಯನ್ನ ನಾವು ಪ್ರಯೋಗ ಮಾಡಿದಾಗ ಅದು ಚಲಿಸಲ್ಪಡುತ್ತೆ ಅಥವಾ ಚಲಿಸುತ್ತಿರುವ ವಸ್ತುವನ್ನ ನಿಲ್ಲಿಸುವಂತಿದ್ರೆ ಅದು ಸಹ ಒಂದು ರೀತಿಯ ಅದ್ರ ಮೇಲೆ ಬಲ ಆಗ್ದಾಗೆ ನಾವು ಲೆಕ್ಕ ಆಯ್ತಾ ಅದನ್ನ ನಾವು ಬಲ ಅಂತ ಕರಿತೀವಿ ಅಂದ್ರೆ ಯಾವುದೇ ವಸ್ತು ಚಲಿಸಲ್ಪಡುವಂತೆ ಮಾಡುವುದು ಅಥವಾ ಚಲಿಸುತ್ತಿರುವ ವಸ್ತು ನಿಲ್ಲುವಂತೆ ಮಾಡ್ತಕ್ಕಂಥದ್ದು ಅಥವಾ ಎಳೆಯುವುದು ಅಥವಾ ತಳ್ಳುವುದು ಉದಾಹರಣೆಗೆ ಈ ಕ್ರಿಕೆಟ್ ಬ್ಯಾಟ್ಸ್ಮನ್ ಯಾರೋ ಬೌಲರು ಬಾಲನ್ನ ಎಸಿತಾನೆ ಬ್ಯಾಟ್ಸ್ಮನ್ ಬಾಲನ್ನ ಹೊಡಿತಾನೆ ಆ ಹೊಡೆದಾಗ ಮಾತ್ರ ಯಾವುದಕ್ಕೆ ಆ ಬ್ಯಾಟಿಗೆ ಬಾಲು ಸಿಕ್ಕು ದೂರಕ್ಕೆ ಎಸೆಯಲ್ಪಡುತ್ತೆ ಹೊಡೆಯಲ್ಪಡುತ್ತೆ ಎಷ್ಟೋ ದೂರಕ್ಕೆ ಹೋಗ್ಬೋದು ಸೊ ಅದರ ಮೇಲೆ ಬಲವನ್ನು ಪ್ರಯೋಗ ಮಾಡೋದು ಅಲ್ವಾ ವಾಲಿಬಾಲ್ ಆಟ ಆಡೋದು ಬಾಲ್ ಆ ಕಡೆಯಿಂದ ಆ ಕಡೆ ಕೋಟಿಂದ ಈ ಕಡೆ ಬಂತು ಅಂದ್ರೆ ಈ ಕಡೆಯಿಂದ ಒಬ್ಬ ಅದನ್ನ ಸ್ಮ್ಯಾಶ್ ಮಾಡಿದಾಗ ಹೊಡೆದಾಗ ಮತ್ತೆ ಆ ಕಡೆ ಕೋಟಿಗೆ ಬಿಡುವುದು ಅಲ್ವಾ ಸೊ ಅದರ ಮೇಲೆ ಬಲವನ್ನ ಪ್ರಯೋಗ ಮಾಡ್ತಾರೆ ಅಲ್ವಾ ಯಾವ ಈಗ ಎತ್ತುಗಳನ್ನ ನಾವು ವಸ್ತುಗಳ ಸಾಗಾಣಿಕೆಗೆ ಬಳಸ್ತೀವಿ ಗಾಡಿಯಲ್ಲಿ ಇದು ಹೊಲದಲ್ಲಿ ಏನೋ ಎಲ್ಲ ಒಕ್ಕಣಿಕೆ ಆಯ್ತು ರಾಶಿಯನ್ನ ಮಾಡಿದ್ವಿ ಚೀಲದಲ್ಲಿ ರಾಶಿಯನ್ನ ಅಂದ್ರೆ ದವಸ ಧಾನ್ಯದ ರಾಶಿಯನ್ನ ತುಂಬಿಕೊಂಡ್ವಿ ಗಾಡಿಯಲ್ಲಿ ತುಂಬಿದ್ವಿ ನಾವೇ ಕರ್ಕೊಂಡು ಹೋಗೋ ಕಾಲ ಕಷ್ಟ ಯಾಕೆಂದ್ರೆ ತುಂಬಾ ವೇಟ್ ಇದೆ ಕರ್ಕೊಂಡು ಹೋಗೋ ಕಾಲ ಅದಕ್ಕಿಂತ ಬೇರೆ ಪ್ರಾಣಿಗಳನ್ನ ಬಳಸ್ಕೊತೀವಿ ಸೊ ಎತ್ತುಗಳನ್ನ ಊಡ್ತೀವಿ ಅದ್ರ ಮೂಲಕ ಎಳ್ಕೊಂಡ್ ಬರ್ತೀವಿ ಹೌದಾ ಅಲ್ಲಿ ಆ ಸ್ನಾಯು ಶಕ್ತಿ ಬಳಕೆ ಆಗ್ತದೆ ಅಂದ್ರೆ ಪ್ರಾಣಿಗಳ ಸ್ನಾಯು ಶಕ್ತಿ ಬಲವಾಗಿ ಪ್ರಯೋಗಿಸಲ್ಪಡ್ತದೆ ಆ ವಸ್ತುವನ್ನ ಹೇಳ್ಕೊಂಡು ಹೋಗಿ ನಾವು ನಮ್ಮ ಸೂಕ್ತ ಸ್ಥಳಕ್ಕೆ ವರ್ಗಾವಣೆ ಮಾಡ್ತೀವಿ ರವಾನೆ ಮಾಡ್ತೀವಿ ಹೌದಾ ಸೊ ಹಾಗೆ ಬಲ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸಲ್ಪಡ್ತದೆ ಅದನ್ನ ನಾವು ಬಲ ಅಂತ ಕರಿತೀವಿ ಆಯ್ತಾ ಅಲ್ವಾ ಸೊ ಹಾಗಾಗಿ ಬಲ ಅಂತಂದ್ರೆ ತಳ್ಳುವಿಕೆ ಅಥವಾ ಎಳೆಯುವಿಕೆ ನೋಡಿ ಚಿತ್ರದಲ್ಲಿ ತೋರಿಸಿದ ಸಂಖ್ಯೆ ಎಷ್ಟು 73ರಲ್ಲಿ ಏನೋ ಚಿತ್ರ ಏನಿದೆ ಅಲ್ಲಿ ಒಬ್ಬ ಫುಟ್ಬಾಲ್ ಆಟಗಾರ ಫುಟ್ಬಾಲ್ ನೋಡಿದ ಫುಟ್ಬಾಲ್ ಅಂತಂದ್ರೆ ಆ ಬಾಲ್ ಅನ್ನ ಈ ಹಿಡ್ಕೊಂಡು ಈ ಹೊಡೆಯೋದು ಅಲ್ವಾ ಈ ಹೊಡೆಯೋದು ಕನ್ನಡದಲ್ಲಿ ಏನಂತಾರೆ ಫುಟ್ಬಾಲ್ಗೆ ಕನ್ನಡದಲ್ಲಿ ಏನಂತಾರೆ ಫೂಟ್ ಅಂದ್ರೆ ಏನು ಫೂಟ್ ಕಾಲು ಅಂತ ಪಾದ ಅಂತ FOOT ಫೂಟ್ ಅಂದ್ರೆ ಪಾದ ಅಂತ ಬಾಲಿನ ಮಾಮೂಲು ಫುಟ್ಬಾಲ್ ಕಾಲ್ ಚೆಂಡು ಅಂತ ಕನ್ನಡದಲ್ಲಿ ಫುಟ್ಬಾಲ್ಗೆ ಕನ್ನಡದಲ್ಲಿ ಕಾಲ್ ಚೆಂಡುವಿನ ಆಟ ಅಂತ ಅಲ್ವಾ ಹಾಗೆ ಆ ಚಿತ್ರದಲ್ಲಿ ಯಾರೋ ಒಬ್ಬ ಕಿಕ್ ಮಾಡಿದ ಬಾಲನ್ನ ಕಿಕ್ ಮಾಡಿದ್ವಿ ವಾಲಿಬಾಲ್ ಬಿಡಿ ಕಿಕ್ ಮಾಡಿದ್ರೆ
ಅಲ್ಲಿ ಆ ಗೋಲ್ ಕೀಪರ್ ಆ ಒಂದು ಭಾಗ ಇರುತ್ತೆ, ಅಲ್ಲಿ ಹಿಂಗಡೆ ಈ ರೀತಿ ಬಲ ಇರುತ್ತೆ, ಆ ಗೋಲ್ ಆಗುತ್ತೆ, ಅದ್ರ ಒಳಗಡೆ ಹೋಗಂಗಿಲ್ಲ. ಒಳಗೆ ಹೋಗ್ತಿದ್ರೆ ಅಪೋಸಿಟ್ ಟೀಮ್ ಗೋಲ್ ಆಯ್ತು ಅಂತ ಅರ್ಥ ಅಲ್ವಾ. ಅದನ್ನ ತಡೆಯುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಲ್ವಾ. ಎರಡನೇ ಚಿತ್ರದಲ್ಲಿ ಇದು ಯಾವ ಆಟ? ಹಾಕಿ ಅಲ್ವಾ. ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ ಅಲ್ವಾ. ಸೊ ಹಾಕಿ ಕ್ರೀಡೆ. ಸೊ ಇಲ್ಲಿ ಯಾವ ವ್ಯಕ್ತಿ ಆ ಬಾಲನ್ನ ಹೊಡೆಯುವ ಪ್ರಯತ್ನ ಮಾಡ್ತಾನೆ, ಇಲ್ಲಿ ಬಾಲನ್ನ ತಡೆಯುವ ಪ್ರಯತ್ನ. ಇಲ್ಲಿ ಹಾಕಿ ಚೆಂಡು ಹಾಕಿ ಸ್ಟಿಕ್ ನಿಂದ ಆ ಚೆಂಡನ್ನ ಹೊಡೆಯುವ ಪ್ರಯತ್ನ ಮಾಡ್ತಾನೆ. ಮೂರನೇ ಚಿತ್ರ ಏನು? ಕ್ರಿಕೆಟ್ ಬಾಲನ್ನ ಅವನು ಬೌಂಡ್ರಿ ಲೈನ್ ಅಲ್ಲಿ ಹಿಡಿಯುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಯಾರೋ ಬ್ಯಾಟ್ಸ್ಮನ್ ಜೋರಾಗಿ ಹೊಡೆದ, ಬಾಲು ಬರ್ತಾ ಇದೆ, ಈ ಕಡೆ ಬರ್ತಾ ಇದೆ, ಆ ಬಾಲನ್ನ ತಡೆದು ಹಿಡಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲ ಸನ್ನಿವೇಶದಲ್ಲೂ ಸಹ ಆ ವ್ಯಕ್ತಿಗಳು ಆ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ತಮ್ಮಲ್ಲಿರುವ ಬಲ ಅಥವಾ ಶಕ್ತಿಯನ್ನ ಬಳಕೆ ಮಾಡ್ಕೋತಾ ಇದ್ದಾರೆ ಅಲ್ವಾ. ಬಲವನ್ನ ಹಿಡಿಯುವುದು, ತಡೆಯುವುದು ಅಥವಾ ಹೊಡೆಯುವುದು ಬಲವನ್ನ ಪ್ರಯೋಗ ಮಾಡ್ತಾರೆ ಅಲ್ವಾ, ಬಳಸ್ಕೋತಾರೆ. ನೋಡಿ ಇಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ, ಸೊ ಏನಿದೆ ಕೋಷ್ಟಕದಲ್ಲಿ? ಕ್ರಿಯೆಯನ್ನ ತಳ್ಳುವುದು ಅಥವಾ ಎಳೆಯುವುದು ಎಂದು ಪರಿಗಣಿಸುವುದು ಅಥವಾ ಗುರುತಿಸುವುದು ಅಂತ ಇದೆ ಅಲ್ವಾ. ಸೊ ಕ್ರಮ ಸಂಖ್ಯೆ ಒಂದು ಸಂಖ್ಯೆಗಳಿದ್ದಾವೆ, ಸಂದರ್ಭದ ವಿವರಣೆ ಕೊಟ್ಟಿದ್ದಾರೆ ಅಲ್ವಾ. ಸೊ ಅಲ್ಲಿ ಕ್ರಿಯೆ ತಳ್ಳೋದು ಅಥವಾ ಎಳೆಯೋದು ಅಥವಾ ಆಯ್ದುಕೊಳ್ಳೋದು, ಒಡೆಯುವುದು, ಎತ್ತುವುದು, ಇಳಿಸುವುದು, ಹಾರುವುದು, ಒದೆಯುವುದು, ಎಸೆಯುವುದು, ಮುಚ್ಚುವುದು ಮತ್ತೆ ಅಲ್ಲ ಹೀಗೆಲ್ಲ ಇದೆ ಅಲ್ವಾ. ಸೊ ಹಾಗೇನೆ ಆ ಕ್ರಿಯೆಯನ್ನ ವರ್ಗೀಕರಿಸಲಾದ ಗುಂಪು ಯಾವುದು? ತಳ್ಳದ ಅಥವಾ ಎಳೆಯದ ಅಂತ ಐಡೆಂಟಿಫೈ ಮಾಡಬೇಕು, ಗುರುತಿಸ್ಬೇಕು ಆಯ್ತಾ. ಸೊ ಒಂದನೇ ಸನ್ನಿವೇಶ ಅಥವಾ ಸಂದರ್ಭದ ವಿವರಣೆ ಏನಿದೆ? ಮೇಜಿನ ಮೇಲಿರುವ ಪುಸ್ತಕವನ್ನ ಚಲಿಸುವಂತೆ ಮಾಡುವುದು. ನೋಡಿ ಇದು ಮೇಜಿನ ಮೇಲೆ ಪುಸ್ತಕ ಇದೆ, ಇದು ಚಲಿಸುವಂತೆ ಮಾಡುವುದು ಹೆಂಗ್ ಸಾಧ್ಯ? ಮಂತ್ರ ಮಾಡಿ ಆ ಕಡೆ ಹೋಗು ಅಂದ್ರೆ ಹೋಗುತ್ತಾ? ಒಂದು ಇದನ್ನ ನೂಕಬೇಕು ಅಂದ್ರೆ ತಳ್ಳಲು, ನೂಕುವುದು ಅಥವಾ ತಳ್ಳುವುದು ಅಥವಾ ಅಲ್ಲಿಂದ ಇತ್ತಗೆ ಎಳೆಯುವುದು ಎರಡನೇ ರೀತಿ. ಮತ್ತೆ ಎತ್ತಿ ಆ ಕಡೆ ಇಡೋದು, ಎತ್ತಿಬಿಟ್ಟು ಆ ಕಡೆ ಇಡೋದು ಅಲ್ಲ. ಸೊ ಹೀಗೆ ಮೂರು ರೀತಿಯಿಂದ ಸಾಧ್ಯ. ಹಾಗಾದ್ರೆ ಇಲ್ಲಿ ಯಾವುದು ಬರ್ತದೋ? ಒಂದೇ ಇರಲ್ಲ, ಅಲ್ಲಿ ಅಲ್ಲೇ ಕೊಟ್ಟಿದ್ದಾರೆ. ತಳ್ಳುವುದು ತಳ್ಳಿದ್ರು ಹೋಗುತ್ತೆ, ಎಳೆಯುವುದು ಹೋಗುತ್ತೆ, ಎತ್ತಿರೋದು ಹೋಗುತ್ತೆ ಅಲ್ವಾ. ಅಲ್ಲಿಗೆ ಹೌದು ತಳ್ಳುವುದಕ್ಕೂ ಹೌದು, ಎಳೆಯುವುದಕ್ಕೂ ಹೌದು, ಎರಡನೇಲೂ ಅದು ಕೆಲಸ ಆದಂಗೆ ಬಲ ಪ್ರಯೋಗ ಮಾಡದಂಗೆ ಆಯಿತು ಅಲ್ರ. ಎರಡನೇ ಸಂದರ್ಭದ ವಿವರಣೆ ಏನಿದೆ? ಬಾಗಿಲನ್ನ ತೆಗೆಯುವುದು ಅಥವಾ ಮುಚ್ಚುವುದು. ಬಾಗಿಲಿದೆ, ಇದನ್ನ ಮುಚ್ಚುತ್ತಾ ಇದ್ದೀನಿ, ಮುಚ್ಚೋದು ಅಲ್ವಾ. ಹಾಗೇನೆ ತೆಗಿತಾ ಇದ್ದೀನಿ, ಮುಚ್ಚುವಾಗ ಹೇಗೆ, ತೆಗೆಯುವಾಗ ಹೇಗೆ? ಮುಚ್ಚುವಾಗ ಹೇಗೆ, ತೆಗೆಯುವಾಗ ಹೇಗೆ? ಮುಚ್ಚಿದಾಗ ಏನ್ ಮಾಡಿದೆ ನಾನು? ತಳ್ಳಿದೆ ಅಲ್ಲ, ತೆಗೆಯುವಾಗ ಎಳೆದೆ ಅಲ್ವಾ. ಸೊ ಟಿಕ್ ಮಾಡ್ಕೊಂಡ್ರೆ ಯಾವ್ದಕ್ಕೂ ಬರುತ್ತೆ ಅದು. ತಳ್ಳುವುದಕ್ಕೂ ಹೌದು ಅಲ್ವಾ, ಎಳೆಯುವುದಕ್ಕೂ ಹೌದು. ಅದಕ್ಕೆ ರೈಟ್ ಮಾರ್ಕ್ ಹಾಕೊಳ್ಳಿ. ತಳ್ಳುವುದು, ಎಳೆಯುವುದು ಪುಸ್ತಕವನ್ನ ಫಿಲಪ್ ಮಾಡಿ ಮಾಡ್ಕೊಳ್ಳಿ. ತಳ್ಳುವುದು, ಎಳೆಯುವುದು. ಈ ಕಡೆಗೂ ಸಹ ಕ್ರಿಯೆಯನ್ನು ವರ್ಗೀಕರಿಸಲಾದ ಗುಂಪು ಯಾವುದು? ತಳ್ಳು ಹೌದು, ಎಳೆ ಹೌದು. ಅದಕ್ಕೂ ಸಹ ಟಿಕ್ ಮಾಡ್ಬೋದು. ಇಲ್ಲ ಬರ್ಕೊಳ್ಳೋದ್ರೆ ಅಲ್ಲೇ ಬರ್ಕೊಳ್ಳಿ, ಇಲ್ಲ ಟಿಕ್ ಮಾಡ್ಕೊಂಡ್ರು ಓಕೆ ಆಯ್ತಾ. ಬರ್ಕೊಳ್ಳೋದಾದ್ರೂ ಹಾಗೇನೆ ತಳ್ಳುವುದು, ಎಳೆಯುವುದು, ಎತ್ತುವುದು ಈ ತರ್ಕಿನಿಗೆ ಅದು ಬರ್ಕೊಂಡ್ರಿ. ಇಲ್ಲ ಅಂತಂದ್ರೆ ಟಿಕ್ ಮಾಡಿದ್ರೆ ಅದು ಗೊತ್ತಾಯ್ತು, ಅದರಿಂದ ಅದು ಆಯ್ತಾ. ನೆಕ್ಸ್ಟ್ ಮೂರನೇ ಸನ್ನಿವೇಶ ಏನಿದೆ? ಒಂದು ಬಗ್ಗೆ ಬಾವಿಯಿಂದ ತೆಗೆಯುವುದು. ಈಗ ಓಪನ್ ವೆಲ್ಗಳಿಲ್ಲ ಅಂದ್ರೆ ತೆರೆದ ಬಾವಿಗಳಿಲ್ಲ, ಬೋರ್ವೆಲ್ಲು, ನಲ್ಲಿ ನೀರು ಹಿಂಗ್ ಬರೋದೆಲ್ಲ ವ್ಯವಸ್ಥೆ. ತೆರೆದ ಬಾವಿಗಳು ಸಾಮಾನ್ಯ ತೋಟದಲ್ಲಿ ಅಲ್ಲಿ ಇಲ್ಲಿ ಇರಬಹುದು. ಏನೋ ಮೊದಲೇ ತೆರೆದ ಬಾವಿಗಳಿತ್ತು,
ಬಾವಿಯಿಂದ ನಾವು ನೀರನ್ನ ಹಗ್ಗದಲ್ಲಿ ಕೊಡಬಾರ ಬಿಟ್ಬಿಟ್ಟು ಎತ್ತುತ್ತಾ ಇದ್ವಿ ಹಿಂದೆಲ್ಲ ಆ ವ್ಯವಸ್ಥೆ. ಈಗ ಮನೆ ಬಾಗಿಲಿಗೆ ನೀರು ಬರ್ತದೆ, ಇನ್ ಕೇಸ್ ಇತ್ತಪ್ಪ ಆ ಥರದ ಆ ರೀತಿ ವ್ಯವಸ್ಥೆ. ಬಾವಿಯಿಂದ ನಾವು ನೀರನ್ನ ತಗೋಬೇಕಪ್ಪ. ಅದರಿಂದಲೇ ನಾವು ನಮ್ಮ ದೈನಂದಿನ ಎಲ್ಲ ಉದ್ದೇಶಗಳಿಗೂ ಸಹ ನೀರು ಬೇಕು, ಅದನ್ನು ಪೂರೈಸ್ತೀವಿ. ಆವಾಗ ಹೆಂಗೆ ಒಂದು ಬಕೆಟ್ ನೀರನ್ನ ಬಾವಿಯಿಂದ ತೆಗೀರಿ, ಹೆಂಗೆ ಏನ್ ಮಾಡ್ತೀವಿ? ಕಟ್ಟಿ ಅದನ್ನು ಬಿಟ್ಟು ತುಂಬಿಸ್ಬಿಟ್ಟು ಎತ್ತುತ್ತೀವಿ. ಎಳೆಯುವುದು ಎತ್ತುವುದು, ಹೌದಾ? ಟಿಕ್ ಮಾಡ್ಕೊಳ್ಳಿ. ಅದಕ್ಕೆ ಬಾವಿಯಿಂದ ನೀರನ್ನ ತೆಗೆಯುವುದು ಹೆಂಗೆ? ಅದನ್ನ ಹಗ್ಗ ಎಳೆದಾಗ ಅದು ಆಗುತ್ತೆ, ಎತ್ತುವುದು ಅದು ಆಗುತ್ತೆ. ಹಗ್ಗ ಎಳಿತೀವಲ್ಲ, ಸೇದುವ ಹಗ್ಗ ಸೇದು ನೀರು ಸೇದೋದು ಅಂತ ಹೇಳ್ತಾರೆ. ನೀರನ್ನ ಸೇರ್ತೀವಿ, ಸೊ ಅವಾಗ ನೀರು ಮೇಲೆ ಬರುತ್ತೆ, ಬಳಸ್ತೀವಿ, ಅದು ಆಗುತ್ತೆ ಅದು ಆಗುತ್ತೆ. ಈ ಕಡೆಗೂ ಸಹ ಯಾವ್ದೋ ಎಳೆ, ಅದು ಪಿಕ್ ಮಾಡ್ಕೊಳ್ಳಿ. ತಳ್ಳು ಅಲ್ಲ, ಎಳೆ ಇಡೋದಕ್ಕೆ ಎಳೆ ಎಳಿತೀವಿ ತಾನೆ, ಹಗ್ಗ ಸೇರ್ತೀವಿ ತಾನೆ. ಅದಕ್ಕೆ ಮುಂದಿನ ಸನ್ನಿವೇಶ ಏನಿದೆ? ಅದಾಯ್ತಲ್ವಾ? ಅದಾಯ್ತು. 4ನೇದು ಫುಟ್ಬಾಲ್. ಅದೇವಿ ಫುಟ್ಬಾಲ್ ಆಟಗಾರನು ಪೆನಾಲ್ಟಿ ಹೊಡೆತವನ್ನು ಪಡೆದುಕೊಳ್ಳುವನು. ಪೆನಾಲ್ಟಿ ಹೊಡೆತ ಗೊತ್ತಾ? ಅಲ್ಲಿ ಏನೋ ಒಂದು ದೋಷ ಕಂಡು ಬರುತ್ತೆ. ಎರಡು ಟೀಮ್ ಆಟ ಆಡ್ತಿರ್ತಾವೆ, ಏನೋ ದೋಷ ಕಂಡು ಆಪೋಸಿಟ್ ಟೀಮ್ ಏನೋ ದೋಷ ಮಾಡ್ಬಿಡ್ತಾರೆ, ತೊಂದರೆ ಮಾಡ್ತಾರೆ, ಏನೋ ಸಮಸ್ಯೆ ಮಾಡ್ತಿರ್ತಾರೆ. ಅವಾಗ ಪೆನಾಲ್ಟಿ ಶೂಟ್ ಸಿಗುತ್ತೆ. ಆ ಪೆನಾಲ್ಟಿ ಕಿಕ್ ಆಪೋಸಿಟ್ ಈ ಕಡೆ ಟೀಮಿಗೆ ಸಿಗುತ್ತೆ. ಅವರಲ್ಲಿ ಇಟ್ಕೊಂಡು ಪೆನಾಲ್ಟಿ ಕಿಕ್ ಅನ್ನು ಹೊಡಿಬೇಕು. ಆ ತರ ಪಡ್ಕೊಂಡಾರ. ಅವಾಗ ಯಾವ ರೀತಿ ಮಾಡ್ತಾನ ಅವನು? ಹಂಗೆ ತಳ್ತಾನ, ಅಥವಾ ಬಾಲ್ ಎಳ್ಕೊಂಡು ತಂಗಡಿಗೆ ಹೋಗ್ತಾನ, ಅಥವಾ ಒದಿತಾನ, ಹೆಂಗೆ ಅಂತ. ಆಯ್ತಾ? ಏನ್ ಮಾಡ್ತಾನೆ? ತಳ್ಳುವುದು, ಜೋರಾಗಿ ತಳ್ಳೋ ಇಲ್ಲ ಹೊಡಿಯೋದು ಅಥವಾ ತಳ್ಳೋದು ಅಲ್ಲ. ಆ ತಳ್ಳುವುದು ಹಾಕೊಂಡ್ರಿ. ಈ ಕಡೆಗೂ ಸಹ ವರ್ಗೀಕರಿಸೋದು, ಅಲ್ಲೂ ಸಹ ತಳ್ಳು ಅಲ್ವಾ? ಅಲ್ವೇನ್ರ? ಯಾಕೆಂದ್ರೆ ಗೋಲ್ ಆ ಕಡೆ ಇದೆ, ಆ ಕಡೆ ತಳ್ಳಬೇಕು. ಬಾಲ್ ಆಟಾಡುವಾಗ ಯಾವ್ದು ಗೋಲ್ ಸಿಗುತ್ತಾ? ಹೊಡಿಬೇಕು, ಆ ಕಡೆ ಬರೋದು. ಮುಂದಿನ ಸನ್ನಿವೇಶ ಏನು ಆಗಿದೆ? ಅರ್ಥ ಬರ್ಕೊಂಡ್ರೆ ಮುಂದಿನ 5ನೇದು ಏನಿದೆ? ಬ್ಯಾಟ್ಸ್ಮನ್ ಕ್ರಿಕೆಟ್ ಚೆಂಡನ್ನ ಹೊಡೆಯುವುದು. ಇಲ್ಲಿ ಬ್ಯಾಟ್ಸ್ಮನ್ ಆ ಕಡೆ ಬೌಲರ್ ಬಾಲ್ ಹಾಕ್ತಾನೆ, ಬ್ಯಾಟ್ಸ್ಮನ್ ಏನ್ ಮಾಡ್ತಾನೆ? ಹೊಡಿತಾನೆ ಅಥವಾ ತಳ್ತಾನೆ ಅಲ್ಲ. ತಳ್ಳುವುದಕ್ಕೂ ಹಾಕೊಳ್ರಿ. ಈ ಕಡೆಗೂ ಅಷ್ಟೇ. ಆ ಕ್ರಿಯೆಯನ್ನು ವರ್ಗೀಕರಿಸಿದ ಗುಂಪಿದೆಯಲ್ಲ, ಈ ಕಡೆಗೂ ಅಷ್ಟೇ. ಆಯ್ತಾ? ತಳ್ಳುವುದು ಅನ್ನು ಸಹ. ಆಯ್ತಾ? 6ನೇ ಸನ್ನಿವೇಶದ ಸಂದರ್ಭ ಏನಿದೆ? ಅದು ತುಂಬಿರುವ ಗಾಡಿಯನ್ನು ಚಲಿಸುವಂತೆ ಮಾಡುವುದು. ತುಂಬಿರೋ ಗಾಡಿ ಇದೆಯಪ್ಪ, ಗಾಡಿ ತುಂಬಾ ತುಂಬ್ಕೊಂಡ್ಬಿಡಿ, ಸಾಮಾನು ಸರಂಜಾಮು ಏನೋ ತುಂಬಿದೀವಪ್ಪ, ಅದನ್ನ ಚಲಿಸುವಂತೆ ಮಾಡ್ಬೇಕು. ಏನ್ ಮಾಡ್ಬೇಕು? ಒಂದು ಅದನ್ನ ಎಳ್ಕೊಂಡು ಹೋಗ್ಬೇಕು. ಇಲ್ಲ ಹಿಂಗಡಿಯಿಂದ ಈಗ ಇಬ್ಬರಿಂದ ನಾವಿಬ್ರು ಹೇಳ್ಕೊಂತೀವಿ, ಆಗ್ತಾ ಇಲ್ಲಪ್ಪ, ತುಂಬಾ ವೇಟ್ ಇದೆ, ತುಂಬಾ ಲಗೇಜ್ ತುಂಬಿಟ್ಬಿಡಿ, ಆಗಲ್ಲ. ಅವಾಗ ಏನ್ ಮಾಡೋದು? ಇನ್ನಿಬ್ರು ಹಿಂಗಡಿಯಿಂದ ತಳ್ಳಬೇಕಾಗುತ್ತೆ, ತಳ್ಳಬಹುದು ಅಲ್ಲ. ಹಾಗಾಗಿ ತಳ್ಳುವುದು ಎಳೆಯುವುದು ಎರಡಕ್ಕೂ ಹಾಕೊಳ್ಳಿ. ಆ ಕಡೆ ಈ ಕಡೆ ವರ್ಗೀಕರಿಸಲಾದ ಇದು ಅಲ್ಲೂ ಸಹ ತಳ್ಳು ಅಥವಾ ಎಳೆ ಆಗುತ್ತದೇನ್ರ? ಆಗುತ್ತಲ್ಲ? ಆಮೇಲೆ ಲಾಸ್ಟ್ ಒನ್ ಯಾವ್ದಿದೆ? ಮೇಜಿನ ಡ್ರಾವನ್ನು ತೆರೆಯುವುದು. ಮೇಜಿನ ಡ್ರಾ ಗೊತ್ತಲ್ಲ? ಈ ಸೈಡ್ ಟೇಬಲ್ ಇರುತ್ತೆ, ಇಲ್ಲಿ ಡ್ರಾ ಇರುತ್ತೆ ಅಲ್ವಾ? ಹಿಂಗೆ ಅದನ್ನ ಎಳೆಯೋದು, ಅದನ್ನ ತೆರಿಬೇಕು, ಓಪನ್ ಮಾಡ್ಬೇಕು. ಒಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ, ಓಪನ್ ಮಾಡ್ಬೇಕು. ಏನ್ ಮಾಡ್ತೀವಿ ಅವಾಗ? ತಳ್ಳುತ್ತೀವ, ಎಳಿತೀವಿ ಅಲ್ವಾ? ಸೊ ಎಳೆಯುವುದಕ್ಕೂ ಹಾಕೊಳ್ರಿ. ಈ ಕಡೆಗೆ ಎಳೆ, ಅದಕ್ಕೆ ಟಿಕ್ ಮಾಡ್ಕೊಡ್ರಿ ಅಲ್ವಾ? ಹೀಗೆ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಸನ್ನಿವೇಶಗಳು ಘಟಿಸ್ತಿರ್ತವೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ತಳ್ಳೋದು ಅಥವಾ ಎಳೆಯುವುದು, ಹೀಗೆ ಬಲವನ್ನ ಪ್ರಯೋಗ ಮಾಡಿ ಆ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇರ್ತೀವಿ ಅಲ್ವಾ? ಹೌದಾನೆ? ಸೊ ಹಾಗಾಗಿ ಬಲ ಅಂದ್ರೆ ಏನು? ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆ. ಹೇಳ್ತಾ
ಬಲ ಅಂದ್ರೆ ವಸ್ತುವನ್ನು ತಳ್ಳುವಿಕೆ ಅಥವಾ ಎಳೆಯುವಿಕೆ ಅಥವಾ ಎತ್ತುವಿಕೆ ಇಂದ ಸ್ಥಾನ ಪಲ್ಲಟಿಸುವುದು. ಸ್ಥಾನ ಪಲ್ಲಟಿಸುವುದು ಸ್ಥಾನ ಅದರ ಜಾಗವನ್ನ ಬದಲು ಮಾಡ್ತಕ್ಕಂಥದ್ದು ಅಂತ. ಇದ್ದಂತ ಜಾಗವನ್ನ ಬೇರೆ ಕಡೆ ಹೋಗುವಂತೆ ಮಾಡ್ತಕ್ಕಂಥದ್ದು, ಅದನ್ನೇ ನಾವು ಬಲ ಅಂತ ಹೇಳ್ತೀವಿ. ವಸ್ತು ಒಂದು ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅದು ಚಲಿಸುವಂತೆ ಮಾಡ್ತಕ್ಕಂಥದ್ದು, ಅದನ್ನೇ ನಾವು ಬಲ ಅಂತ ಹೇಳ್ತೀವಿ. ಚಲಿಸ್ತಾ ಇರ್ತಕ್ಕಂತಹ ವಸ್ತು ನಿಲ್ಲುವಂತೆ, ನಿಶ್ಚಲವಾಗುವಂತೆ ಮಾಡ್ತಕ್ಕಂಥದ್ದು, ಹಾಗೆ ಅದರ ದಿಕ್ಕು ಬದಲಾಗುವಂತೆ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಸಹ ಬಲ ಅಂತ ಅನಿಸ್ಕೊಳ್ತವೆ. ಅದೆಲ್ಲವೂ ಬಲ ಅಂತ ಅನಿಸ್ಕೊಳ್ತವೆ. ಆಯ್ತಾ ಬರ್ಕೊಡ್ರ? ಆಯ್ತಾ? ನೋಡಿ, ಬಾಲ್ ಇದೆ. ಈ ಬಾಲು ಇಲ್ಲಿಂದ ಇಲ್ಲಿ ಚಲಿಸುವಂತೆ ಮಾಡಬೇಕು ಅಂದ್ರೆ ಇದನ್ನ ಎತ್ತಬೇಕು ಒಂದು, ಇಲ್ಲ ಇಲ್ಲಿಂದ ಅದನ್ನ ತಳ್ಳಬೇಕು. ಇಲ್ಲಿಂದ ಆ ಕಡೆಗೆ ಹೋಗ್ಬೇಕು, ಅದು ಚಲಿಸುವಂತೆ ಮಾಡಬೇಕು ಅಂದ್ರೆ ಅದರ ಮೇಲೆ ಬಲವನ್ನು ಪ್ರಯೋಗಿಸಿ ನೂಕ್ಬೇಕು, ತಳ್ಳಬೇಕು. ಇಲ್ಲ ಎಳ್ಕೊಂಡು ಬರಬೇಕು ಅಲ್ಲ, ಎಲ್ಲವೂ ಅದ್ರ ಮೇಲೆ ಬಲವನ್ನು ಪ್ರಯೋಗಿಸಿದಾಗ ಮಾತ್ರ ಎಳೆಯುವುದು ಅಥವಾ ತಳ್ಳುವುದು ಅಥವಾ ನೂಕುವುದು ಅಲ್ವಾ ಒದೆಯುವುದು ಇವೆಲ್ಲವೂ ಸಹ ಬಲ ಅಂತ ಅನ್ನಿಸ್ಕೊಳ್ತವೆ. ಆಮೇಲೆ ಅದರ ದಿಕ್ಕನ್ನ ಬದಲಾವಣೆ ಮಾಡೋದು, ಈ ದಿಕ್ಕಿನಲ್ಲೇ ಹೋಗ್ತಾ ಇರುತ್ತೆ, ಇಲ್ಲ ಈ ದಿಕ್ಕಿಗೆ ಹೋಗ್ಬೇಕು ಅಂತಂದ್ರೆ ಮತ್ತೆ ಅದ್ರ ಮೇಲೆ ಬಲವನ್ನ ಪ್ರಯೋಗ ಮಾಡ್ಬೇಕು ಅಲ್ವಾ. ಈಗ ಹೋಗ್ತಾ ಇದ್ರೆ ಒಂದೇ ದಿಕ್ಕಿನಲ್ಲಿ ಅಂದ್ರೆ, ಈಗ ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂದ್ರೆ ಆ ಕಡೆಗೆ ಹೋಗ್ಬೇಕಂದ್ರೆ ಮತ್ತೆ ಅದ್ರ ಮೇಲೆ ಬಲವನ್ನು ಪ್ರಯೋಗ ಮಾಡ್ಬೇಕಾ ಗೊತ್ತಾನೆ. ಅವಾಗ ಅದ್ರ ಬಲ ಪ್ರಯೋಗ ಆದಾಗ ಅದರ ದಿಕ್ಕು ಸಹ ಬದಲಾವಣೆ, ಬೇರೆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡೋದು ಹೌದಾ. ಇದೆಲ್ಲವನ್ನು ಸಹ ನಾವು ಬಲ ಅಂತ ಹೇಳ್ತೀವಿ. ಒಂದು ರೀತಿಯ ಶಕ್ತಿ ಅಂತಲೂ ಹೇಳಬಹುದು ಹೌದಾ ಅಲ್ವಾ. ಸರಿ, ಈಗ ಪರಸ್ಪರ ಕ್ರಿಯೆಯಿಂದ ಬಲಗಳು ಇಲ್ಲೇನ ಕೇಳ್ತಾರಲ್ಲ, ಪಹೇಲಿ ಏನ ಕೇಳ್ತಾರಲ್ಲ, ಏನ್ ಕೇಳ್ತಾರೆ ನೋಡಿ. ಅಯಸ್ಕಾಂತವು ಕಬ್ಬಿಣದ ತುಂಡನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ ಅಂತ ಗೊತ್ತಿದೆ, 6ನೇ ಕ್ಲಾಸಲ್ಲಿ ಕಲಿತೀರ. ಜೊತೆಗೆ ನೀವು ಸಹ ಮಾಡಿ ನೋಡಿ ಹೌದಾ. ಅಯಸ್ಕಾಂತ ಕಬ್ಬಿಣದ ತುಂಡನ್ನ, ಕಬ್ಬಿಣದ ವಸ್ತುಗಳನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡುತ್ತೆ, ಅಂದ್ರೆ ಅಟ್ರಾಕ್ಟ್ ಮಾಡುತ್ತೆ. ಸೊ ಆಕರ್ಷಣೆಯು ಒಂದು ಎಳೆತವೆ. ಎರಡು ಅಯಸ್ಕಾಂತದ ಸಜಾತಿ ಧ್ರುವಗಳು ನಡುವಿನ ವಿಕರ್ಷಣೆ ಬಗ್ಗೆ ಏನೆಂಬುದು, ಇದು ತಳ್ಳುವಿಕೆನ ಅಥವಾ ಎಳೆಯುವಿಕೆನ. ಈಗ ಕಬ್ಬಿಣದ ವಸ್ತುಗಳನ್ನು ಆಕರ್ಷಿಸುತ್ತಲ್ಲ, ಎಳೆಯುವಿಕೆ ಆಕರ್ಷಣೆ, ಒಂದು ಆಕರ್ಷಣೆ ಇದೆಯಲ್ಲ ಅದು ಎಳೆಯುವಿಕೆ, ತನ್ನೆಡೆಗೆ ಸೆಳೆಯುತ್ತೆ ಅಲ್ಲ. ಆಕರ್ಷಣೆ ಅಥವಾ ಎಳೆಯುವಿಕೆ ಅದು ಕಾಂತೀಯ ಬಲ, ಅದು ಸಹ ಒಂದು ರೀತಿಯ ಬಲ, ಕಾಂತೀಯ ಬಲ ಆಯ್ತಾ.
ಹಾಗೆ ನಮಗೆ ಸಜಾತೀಯ ಧ್ರುವಗಳ ನಡುವಿನ ವಿಕರ್ಷಣೆ ಅಂದ್ರೆ ಸಜಾತೀಯ ಧ್ರುವಗಳು ಅಂತಂದ್ರೆ ಎರಡು ಮ್ಯಾಗ್ನೆಟ್ಸ್ ಇದಾವಲ್ಲ ಆ ಮ್ಯಾಗ್ನೆಟ್ಸ್ ನೋಡಿದ್ರೇನಾ ಅಯಸ್ಕಾಂತ ನೋಡಿದ್ರಾ ಅಯಸ್ಕಾಂತ ಜೊತೆ ಆಟ ಇಲ್ವಾ ಸೊ ಎರಡು ಧ್ರುವಗಳು ಇರ್ತಾವ ಅದಕ್ಕೆ ಎನ್ ಮತ್ತು ಎಸ್ ಅಂದ್ರೆ ಸೌತ್ ಪೋಲ್ ದಕ್ಷಿಣ ಧ್ರುವ ಎನ್ ಅಂದ್ರೆ ನಾರ್ತ್ ಪೋಲ್ ಉತ್ತರ ಧ್ರುವ ಅದತ್ರ ಮತ್ತೊಂದು ಇದೊಂದು ಅಯಸ್ಕಾಂತ ಇದೊಂದು ಅಯಸ್ಕಾಂತ ಇಲ್ಲಿ ನೋಡಿ ಎಸ್ ಒಂದ್ ಕಡೆ ಇದೆ ಇವಾಗ ಅವು ಅಟ್ರಾಕ್ಟ್ ಆಗ್ತಾವ ಹತ್ತತ್ರಕ್ಕೆ ಒಂದು ಅಂಟಿಗೆ ಇರ್ತಾವ ಅಥವಾ ದೂರ ಹೋಗ್ತಾವ ದೂರ ಹೋಗ್ತವೆ ಹಾಗೇನೆ ಎನ್ನೋ ಬಂದ್ರು ಸಹ ಇದು ಎನ್ ಎಸ್ ಮತ್ತೊಂದು ಇದು ಎನ್ ಎಸ್ ಇವಾಗ ಅಟ್ರಾಕ್ಟ್ ಆಗ್ತಾವ ದೂರ ಹೋಗ್ತಾವ ಇಲ್ಲೂ ಸಹ ದೂರ ಹೋಗ್ತವೆ ಅಲ್ವಾ ಈಗ ಇದು ಏನು ಇದು ಎಸ್ ಇದು ಏನು ಇದು ಎಸ್ ಇವಾಗ ಅಟ್ರಾಕ್ಟ್ ಆಗ್ತವೆ ಅಲ್ವಾ ಯಾಕೆಂದ್ರೆ ಧ್ರುವಗಳು ಚೇಂಜ್ ಆಯ್ತು ಇದು ಎಸ್ ಮತ್ತೆ ಎನ್ ವಿಜಾತೀಯ ಧ್ರುವಗಳು ವಿಜಾತಿ ಇದು ಬೇರೆ ಜಾತಿ ಹಂಗೆ ಅವೇಗ ಅಂದ್ರೆ ಅರ್ಥ ಇದು ದಕ್ಷಿಣ ಧ್ರುವ ಇದು ಉತ್ತರ ಧ್ರುವ ಆಗ ಬೇರೆ ಆಪೋಸಿಟ್ ಪೋಲ್ಸ್ ಸೊ ಅಟ್ರಾಕ್ಟ್ ಆಗ್ತವೆ ಇಲ್ಲಿ ಸೇಮ್ ಪೋಲ್ಸ್ ಎಸ್ ಇದೆ ಇಲ್ಲೂ ಎನ್ ಇದೆ ಸೊ ಹಾಗಾಗಿ ರಿಪೆಲ್ ಆಗ್ತವೆ ಅಂದ್ರೆ ದೂರ ಸರಿತವೆ ಅದನ್ನು ಮ್ಯಾಗ್ನೆಟ್ ಆಟ ನೋಡಿದ್ರೆ ದೂರ ಹಂಚಕ್ ಹೋಗ್ತಿರುವ ಅಡ್ಗಣದೇ ಇಲ್ಲ ದೂರ ಹೋಗ್ತವೆ ಯಾಕಂದ್ರೆ ಒಂದೇ ಯಾವ ಇದು ಎಸ್ ಇದ್ರು ಅದು ಎಸ್ ಇರುತ್ತೆ ದೂರ ಸಿಗುತ್ತೆ ಇದು ಎನ್ ಇದ್ರು ಅದು ಎನ್ ಇರುತ್ತೆ ದೂರ ಸಿಗುತ್ತೆ ಆಯ್ತಾ ರಿಪೆಲ್ ಆಗ್ತವೆ ಈ ಸಂದರ್ಭದಲ್ಲಿ ಮಾತ್ರ ಅಟ್ರಾಕ್ಟ್ ಅಲ್ವಾ ಅದನ್ನ ನಾವೇನಂತ ಹೇಳ್ಬೋದು ದೂರ ತಳ್ತಾ ಇರ್ತಕ್ಕಂಥ ಇದು ಬಲ ಅಪ್ಲೈ ಆಗ್ತಿದೆಯಾ ಇದು ಬಲವೇ ಇಲ್ಲಿ ಅಟ್ರಾಕ್ಟ್ ಆಯ್ತು ಕಬ್ಬಿಣದ ವಸ್ತುಗಳನ್ನ ಅಯಸ್ಕಾಂತ ಅಟ್ರಾಕ್ಟ್ ಮಾಡಬೇಕು ಆಕರ್ಷಣೆ ಎಳೆಯುವಿಕೆ ಸೊ ಕಾಂತಿ ಬಲ ಹೌದು ಇಲ್ಲಿ ಒಂದು ಮ್ಯಾಗ್ನೆಟ್ ಮತ್ತೊಂದು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡುದು ಇದು ಬಲ ಇಲ್ಲಿ ರಿಪೆಲ್ ಆಯ್ತು ದೂರ ತಳ್ತಾ ಇದೆ ದೂರಕ್ಕೆ ತಳ್ಳುತ್ತಿದೆ ಇದು ಬಲನ ಖಂಡಿತವಾಗಿಯೂ ಬಲ ಇಲ್ಲಿ ಅಟ್ಯಾಕ್ ಮಾಡುತ್ತೆ ಅಂತಂದ್ರೆ ತಳ್ಳಲ್ಪಡುವುದು ಬಲವೇ ಅಂತ ಹೇಳಿದೀನಲ್ವಾ ವಸ್ತುವನ್ನ ತಳ್ಳಲ್ಪಡುವುದು ಬಲ ಅಲ್ವಾ ಮತ್ತೆ ಇಲ್ಲಿ ಈ ಮ್ಯಾಗ್ನೆಟ್ ವಸ್ತು ಈ ಮತ್ತೊಂದು ಮ್ಯಾಗ್ನೆಟ್ ವಸ್ತುವೆ ತಳ್ತಾ ಇದೆ ದೂರಕ್ಕೆ ಅಂದ್ರೆ ಬಲ ಅಲ್ವಾ ಖಂಡಿತ ಹೌದು ಅದು ಸಹ ಒಂದು ರೀತಿಯ ಬಲವೇ ಎಂತ ಬಲ ಅದೇನೆ ಕಾಂತೀಯ ಬಲ ಎಂತ ಬಲ ಕಾಂತೀಯ ಬಲ ಅಂತ ಅನ್ಸ್ಕೊಳ್ಳುತ್ತೆ ಗೊತ್ತಾಯ್ತಾ ಹಾಗೆ ಇಲ್ಲಿ ನೋಡಿ ಪರಸ್ಪರ ಕ್ರಿಯೆಯಿಂದ ಇರ್ತಕ್ಕಂತಹ ಬಲಗಳು ನೋಡಿ ಇಲ್ಲಿ ಕೆಲವು ಚಿತ್ರಗಳನ್ನು ಕೂಡ ನೋಡಿ ಏನೋ ಒಂದೇ ಚಿತ್ರ 8.2 ಏನಿದೆ ಅಲ್ಲಿ ನಿಂತಿರುವ ಕಾರದ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿ ನಿಂತಾನೆ ಕಾರಕ್ಕೆ ಕಾರ ಮುಂದಕ್ಕೆ ಹೋಗ್ಬಿಡುತ್ತಾ ಏನಿಲ್ಲ ಅವನೇ ಡ್ರೈವರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿಲ್ಲ ಯಾಕೋ ಸಮಸ್ಯೆ ಇದೆ ಆ ಕಾರಣ ದೋಷ ಇದೆ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಿಲ್ಲಪ್ಪ ಹಂಗಾಗಿ ಆ ಕಾರ್ ನಿಂತಿದೆ ಅದು ಹೋಗಿ ಅದನ್ನು ಹಿಂದ್ಗಡೆ ಒಬ್ಬ ವ್ಯಕ್ತಿ ನಿಂತ್ಕೊಂಡ್ರೆ ಹೋಗ್ಬಿಡುತ್ತಾ ಹೋಗುತ್ತಾ ಇಲ್ಲ ಏನ್ ಮಾಡ್ಬೇಕು ಒಂದು ಆ ಕಾರನ್ನ ಎಳಿಬೇಕು ಹಗ್ಗ ಕಟ್ಕೊಂಡು ಇಲ್ಲ ನೂಕ್ಬೇಕು ಹೌದಾ ಇಲ್ಲಿ ಎರಡನೇ ಚಿತ್ರದಲ್ಲಿ ಏನ್ ಮಾಡ್ತಾನೆ ಕಾಲ ವ್ಯಕ್ತಿಯಿಂದ ತಳ್ಳಲ್ಪಡುತ್ತಿರುವುದು ತಳ್ತಾ ಇದ್ದಾನೆ ಅವಾಗ ಅದರ ಸ್ಥಾನ ಬದಲಾವಣೆ ಆಗುತ್ತೆ ಸ್ಥಾನ ಪಲ್ಲಟ ಆಗುತ್ತೆ ಸೊ ಆ ಕಾರು ಮುಂದಕ್ಕೆ ಹೋಗಲ್ಪಡುತ್ತೆ ಸೊ ಬಲ ಅಪ್ಲೈ ಆಗುತ್ತೆ ಬಲ ಪ್ರಯೋಗ ಆಗುತ್ತೆ ಹಾಗೆ ಇಲ್ಲಿ ಈ ಚಿತ್ರದಲ್ಲಿ 8.3 ಅಲ್ಲಿ ಯಾರು ಯಾರನ್ನು ತಳ್ಳುತ್ತಿದ್ದಾರೆ ಕಾಣ್ತಿದೆ ಇಬ್ರು ಯಾರು ಸದ್ಯ ಜಡೆ ಇಟ್ಕೊಂಡು ಗುಡ್ಡಾಡ್ತಿಲ್ಲ ಅವರು ಕೈಯಲ್ಲೇ ಗುಡ್ಡಾಡ್ತಿದ್ದಾರೆ ಸಮವಾಗಿದ್ದಾರೆ ಇಬ್ರು ಸಮಬಲವನ್ನ ಪ್ರಯೋಗ ಮಾಡ್ತಿದ್ದಾರೆ ಅವಾಗ ಯಾರನ್ನ ತಳ್ತಾರೆ ಗೊತ್ತಾಗುತ್ತೆ ಅದರಲ್ಲಿ ಇಲ್ಲ ಈಗ ನಮಿತಾ ಆ ಕಾವೇರಿನ ಮೇಲೆ ಇಬ್ರು ಬಿಟ್ರೆ ಯಾರನ್ನ ತಳ್ತಾರೆ ಅಂತ ಗೊತ್ತಾಗುತ್ತೆ ಯಾರ್ಯಾರು ತಳ್ಬೋದು ನಮಿತಾ ಕಾವೇರಿನ ತಳ್ಬೋದು ಹೌದಾ
ಅವಾಗ ಗೊತ್ತಾಗುತ್ತೆ. ಇದು ಬಲ ಜಾಸ್ತಿ ಇರ್ತಕ್ಕಂಥ, ಬಲ ಕಡಿಮೆ ಇರೋದನ್ನ ತಳ್ಳಬಹುದು, ಹೊಡಿಬಹುದು, ಮಾಡಬಹುದು ಹಂಗೆ. ಆದ್ರೆ ಇಲ್ಲಿ ಸಮ ಬಲವನ್ನು ಹೊಂದಿರತಕ್ಕಂಥದನ್ನ ಚಿತ್ರನ ತೋರಿಸಿದ್ರು ಮಕ್ಕಳು, ಹೆಣ್ಮಕ್ಳು ಅಲ್ವಾ? ಹಾಗೆ ಮತ್ತೆ ಈ ಚಿತ್ರದಲ್ಲಿ ನೋಡಿ, ಯಾರು ಯಾರನ್ನ ಎಳೆಯುತ್ತಿದ್ದಾರೆ ಗೊತ್ತಾಗತ್ತಾ? ಅವ್ರು ಹಿಂಗೆ ನೀವು ಆಟ ಆಡ್ತಿಲ್ಲಪ್ಪ, ಇಬ್ರು ಹಿಂಗೆ ಕೈ 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 ಇಟ್ಕೊಂಡು ಅಲ್ವಾ? ಅಲ್ಲಿ ಕಾಲು ಸಹ ಹೆಚ್ಚು ಸೇರ್ಕೊಂಡು ಇರ್ತಾವಿದ್ರ, ಕೈ ಇಟ್ಕೊಂಡು ಸುತ್ತುತ್ತೀರಾ ಅಲ್ವಾ? ಮಳೆಗಾಲದಲ್ಲಿ ಹಿಂಗೆ ತಮಾಷೆಗೆ ಖುಷಿಯಾಗಿ ಆಟ ಆಡೋಂಥ ಸಂದರ್ಭ ಅಲ್ವಾ? ಅವಾಗ ಯಾರ್ಯಾರನ್ನೂ ಅಲ್ಲ, ಇವಳು ಅವಳನ್ನ ಎಳಿತಿದ್ರೆ ಅವಳು ಇವಳನ್ನ ಎಳಿತಿರ್ತಾರೆ. ಪರಸ್ಪರ ಇಲ್ಲಿ ಪರಸ್ಪರ ಬಲಗಳು ವರ್ಕ್ ಆಗ್ತಿದ್ದಾವೆ ಅನ್ನೋದಕ್ಕೆ ಅದನ್ನ ಹೇಳ್ತಿರೋದು. ಪರಸ್ಪರ ಅವಳ ಮೇಲೆ ಇವಳ ಬಲ, ಇವಳ ಮೇಲೆ ಅವಳ ಬಲ, ಅರ್ಥಾಯ್ತಾ? ಹಾಗೆ ಪರಸ್ಪರ ಬಲಗಳು ಪ್ರಯೋಗಿಸಲ್ಪಡ್ತಿರ್ತವೆ, ಅರ್ಥಾಯ್ತಾ? ಒಬ್ಬರ ಮೇಲೆ ಮತ್ತೊಬ್ಬರ ಬಲ ಪ್ರಯೋಗಿಸಲ್ಪಡ್ತಾರೆ ಅನ್ನೋದಕ್ಕೆ ತೋರಿಸಿರ್ತಕ್ಕಂಥ ಚಿತ್ರ. ಇಲ್ಲಿ ನೋಡಿ ಇನ್ನೊಂದು ಚಿತ್ರ ಇದೆ, ಚಿತ್ರ 8.3 ಸಿ. ಇಲ್ಲಿ ಬಹಳ ಚೆನ್ನಾಗಿದೆ ನೋಡಿ. ಒಬ್ಬ ವ್ಯಕ್ತಿ, ನೀವೇ ಇರ್ಬೋದು, ನಿಮ್ಮನೆಲ್ಲ ಹಸುಗಳು ಇರ್ಬೋದು, ದನಕರುಗಳು ಇರ್ಬೋದು, ಅವನ್ನ ತಗೊಂಡೋಗಿ ಮೇಯಕ್ಕೂ ಎಲ್ಲ ಕಟ್ಟು ಬರ್ಬೇಕು. ಅವಾಗ ಅದನ್ನ ಅಡ್ಡ ತಗೊಂಡು ಎಲ್ರನ್ನೂ ಹೋಗ್ತೀರಾ, ಅವು ಹಿಂದಕ್ಕೆ ಜಗ್ತಾರ, ನೀವು ಮುಂದಕ್ಕೆ ಸಿಗ್ತೀರಿ. ಬಾ ಬಾ ಅಲ್ಲಿ ಕಟ್ಟು ಬರ್ಬೇಕು, ಸ್ಕೂಲಿಗೆ ಬೇರೆ ಹೋಗ್ಬೇಕು ನಾನು ಬಾ ಅಂತ ಎಲ್ರನ್ನೂ ಹೋಗ್ತೀರಾ, ಬರೋದೇ ನಾವು ಹಿಂದಕ್ಕೆ ಕೊಡುಗೆ ಗಡಿಕೆ ಹೋಗ್ತಿರ್ತಾರೆ, ನೀವು ಇಟ್ಲ ಹೇಳ್ತಿರ್ತೀರ, ಹೋಗತ್ತ ಇಟ್ಲಿಗೂ ಅಥವಾ ಹೊಲಕ್ಕೂ ಕಟ್ಟು ಬರೋಣ, ಡಿಕೆ ಮಾಡಲಿ ಬೇಕಾದ್ರೆ ಸಂಜೆ ಬಿಚ್ಚೆ ಮಾಡೋಣ ಅಲ್ವಾ? ಆ ತರದ ಸನ್ನಿವೇಶ. ಇಲ್ಲಿ ಯಾರನ್ನ ಜಗ್ಗುತ್ತಿದ್ದಾರೆ, ಯಾರನ್ನ ಜಗ್ತಾರೆ? ಮನುಷ್ಯ ಅಥವಾ ಹುಡುಗ ಹಸುವನ್ನ ಜಗ್ತಾ ಇದ್ದಾನೆ, ಆ ಹಸು ಆ ಮನುಷ್ಯನ ಅಥವಾ ವ್ಯಕ್ತಿಯನ್ನ ಅತ್ಲ ಎಳಿತಾ ಇದೆ, ಜಗ್ತಾ ಇದೆ. ಇದ್ರ ಅನುಭವ ಸಹ ನಿಮ್ಗೆ ಆಗಿರ್ಬೋದು, ಹೌದಾ ಅಲ್ವಾ? ಖಂಡಿತ. ಸೊ ಹಾಗೆ ಪರಸ್ಪರರ ಮೇಲೆ ಆ ಬಲ ಪ್ರಯೋಗ ಆಗ್ತಾ ಇದೆ, ಪರಸ್ಪರರ ಮೇಲೆ ಆ ಬಲ ಪ್ರಯೋಗ ಆಗ್ತಾ ಇದೆ ಅಲ್ಲಪ್ಪ? ಸೊ ಹೀಗೆ ಅಲ್ಲಿ ಇಬ್ಬರು ಹುಡುಗಿಯರು ಪರಸ್ಪರ ಎಳಿತಿರುವಂತೆ ಕಾಣ್ತಾ ಇದೆ. ಇಲ್ಲೂ ಸಹ ಹಸು ಮತ್ತು ವ್ಯಕ್ತಿಯೊಬ್ಬರ ಮೇಲೆ ಆ ಬಲ ಪ್ರಯೋಗ ಆಗ್ತಾ ಇರುವಂತೆ ಕಾಣ್ತಾ ಇದೆ. ಹಾಗೆ ಅದನ್ನ ನಾವು ಪರಸ್ಪರ ಪ್ರಯೋಗ ಆಗ್ತಾ ಇರ್ತಕ್ಕಂತಹ ಬಲಗಳು ಅಂತ ಕರಿತೀವಿ, ಆಯ್ತಾ? ನೆಕ್ಸ್ಟ್ ನೋಡಿ, ಬಲಗಳ ಅನ್ವೇಷಣೆ. ಇಲ್ಲೊಂದು ಚಟುವಟಿಕೆ ಕೊಟ್ಟರು ನೋಡಿ. ಇಬ್ರು ವ್ಯಕ್ತಿಗಳು ಒಂದು ಪೆಟ್ಟಿಗೆಯನ್ನ ಒಂದೇ ದಿಕ್ಕಿನಲ್ಲಿ ನೂಕುವುದು, ಆಯ್ತಾ? ನೂಕ್ತಾರೆ ಅಲ್ವೇನ್ರ? ಹಾಗೇನೆ ಮತ್ತೊಂದು ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ಆ ಕಡೆ ಹೋದ, ಇನ್ನೊಬ್ಬ ವ್ಯಕ್ತಿ ಈ ಕಡೆ ಬಂದ, ಅವಾಗ್ಲೂ ನೂಕ್ತಾರೆ. ಈ ಒಂದೇ ಚಿತ್ರದಲ್ಲಿ ನೂಕೋದ್ರಿಂದ ಆ ಪೆಟ್ಟಿಗೆ ಮುಂದಕ್ಕೆ ಹೋಗುತ್ತಾ ಇಲ್ವಾ? ಖಂಡಿತ ಹೋಗುತ್ತೆ. ಈ ಎರಡನೇ ಚಿತ್ರದಲ್ಲಿ ಅವರೇನೆ ಆಪೋಸಿಟ್ ದಿಕ್ಕಿಗೆ ಹೋದ, ಈ ಕಡೆಗೆ ಒಬ್ಬ ಆ ಕಡೆಗೆ ಒಬ್ಬ ಬಂದ, ಅಲ್ಲೂ ಸಹ ನೂಕ್ತಾರೆ ಅಥವಾ ತಳ್ತಾರೆ. ಅವಾಗ ಆ ಪೆಟ್ಟಿಗೆ ಮುಂದಕ್ಕೆ ಹೋಗುತ್ತಾ ಇಲ್ವಾ? ಯಾಕೆ? ಸಮವಾದ ಬಲವನ್ನ ವಿರುದ್ಧ ದಿಕ್ಕಿನಲ್ಲಿ ಹಾಕ್ತಾ ಇದ್ದಾರೆ, ಅವಾಗ ಆ ಪೆಟ್ಟಿಗೆ ಮುಂದಕ್ಕೆ ಹೋಗೋದಿಲ್ಲ, ಆಯ್ತಾ? ಕಾರಣ ಸಮಬಲ ವಿರುದ್ಧ ದಿಕ್ಕಿನಲ್ಲಿ ಅಪ್ಲೈ ಆಗ್ತಾ ಇದೆ, ಪ್ರಯೋಗಿಸಲ್ಪಡ್ತಾ ಇದೆ ಅಲ್ವಾ? ಒಂದೇ ದಿಕ್ಕಿನಲ್ಲಿ ಹಾಕೋದ್ರಿಂದ ಆ ಪೆಟ್ಟಿಗೆ ಮುಂದಕ್ಕೆ ಚಲಿಸಲ್ಪಡುತ್ತೆ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಬಲ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಹಗ್ಗ ಜಗ್ಗಾಟದ ಚಿತ್ರವನ್ನ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. 2 ಟೀಮ್ ಇದೆಯಪ್ಪ, ಹಗ್ಗ ಜಗ್ಗಾಟದ ನೋಡಿರ್ಬೋದು, ನೀವು ಆಟ ಆಡಿರ್ಬೋದು, ಆಟ ಆಡಿಲ್ವಾ? ಆಡಬೇಕು, ಇವೆಲ್ಲ ಹಬ್ಬ ದಿನಗಳಲ್ಲಿ ಈ ತರದ ಆಟಗಳನ್ನ ಆಡಬೇಕು, ಆಯ್ತಾ? ಹಗ್ಗ ಜಗ್ಗಾಟ ಸಾಮಾನ್ಯ ಇರುತ್ತೆ, ಜಾತ್ರೆ, ಗಣಪತಿ ಫಂಕ್ಷನ್, ಹಗ್ಗ ಜಗ್ಗಾಟ ಅವು ಇರ್ತಾರೆ ಬೇರೆ ಬೇರೆ ಊರುಗಳೆಲ್ಲ ನಾನು ನೋಡಿದೀನಿ, ನಾವು ಆಡಿದೀವಿ ಇಲ್ಲ ಅಂತ. ಸೊ ಹಗ್ಗ ಜಗ್ಗಾಟ ಇಲ್ಲಿ ಟೀಮು ಸಮಬಲದ ಟೀಮ್ ಇದ್ರೆ ಓಕೆ, ಒಂದ್ ಟೀಮ್ ಸ್ವಲ್ಪ ಸ್ಟ್ರಾಂಗ್ ಇತ್ತು, ಮತ್ತೊಂದು ಟೀಮ್ ಸ್ವಲ್ಪ ವೀಕ್ ಇತ್ತು ಅಂದ್ರೆ ಬೇಗ ಸ್ಟ್ರಾಂಗ್ ಇರೋ ಟೀಮು ವೀಕ್ ಇರೋ ಟೀಮ್ ಇವೆಲ್ಲ ಎಲ್ಲ ಆಗ್ತದೆ. ಇಲ್ಲ ನೋಡಿ, ಈ ಟೀಮಲ್ಲಿ ಈ ಕಡೆ 3 ಬಾಲಕರಿದ್ದಾರೆ, ಕಾಣ್ತಿದ್ಯಾ? ಈ ಕಡೆ ಒಬ್ಳು ದೊಡ್ಡ ಬಾಲಕಿದ್ದಾಳೆ, ಇನ್ನೆರಡು ಪಿಳ್ಳೆಗಳು ಸಣ್ಣ, ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಹುಡುಗಿ ಇದ್ದಾಳೆ, ಸಣ್ಣ ಒಂದು ಅಲ್ವಾ? ಸೊ ಟೀಮು ಸಮಬಲದಿಂದ ಕೂಡಿದೆಯಾ? ಇಲ್ಲ. ಇನ್ ಕೇಸ್ ಸಮಬಲದಿಂದ ಕೂಡಿತ್ತು ಅಂತ ತಿಳ್ಕೊಳ್ಳಿ, ಇವಾಗ ಈ ಕಡೆಯಿಂದಲೂ ಎಳಿತಾರೆ, ಈ ಕಡೆಯಿಂದಲೂ ಎಳಿತಾರೆ, ಅವಾಗ ಎತ್ಲಕ್ಕೆ ಹೋಗುತ್ತೆ ಅಕ್ಕ. ಸಮಬಲದಿಂದ ಕೂಡಿದ್ದಾಗ
ಎರಡು ಟೀಮು ಸಮಬಲದಿಂದ ಕೂಡಿದ್ದಾಗ ಎಕಡಿಗೆ ಹೋಗುತ್ತೆ? ಯಾರು ಇತ್ಲಾಗಾರ ಹೇಳ್ಬೋದು, ಇತ್ಲಾಗಾರ ಹೇಳ್ಬೋದು, ಸಾಧ್ಯನಾ? ಇಲ್ಲ, ಆಗಲ್ಲ. ಒಂದ್ ಇಂಚ್ ಆ ಕಡೆ ಹೋಗ್ಬೋದು, ಒಂದ್ ಇಂಚ್ ಈ ಕಡೆ ಹೇಳ್ಬೋದು, ಆಗಲ್ಲ ಅಲ್ವಾ? ಅಸಮಬಲದಿಂದ ಕೂಡಿದ್ದಾಗ ಅಂದ್ರೆ ಒಂದ್ ಟೀಮ್ ಸ್ಟ್ರಾಂಗ್ ಮತ್ತೊಂದು ಟೀಮ್ ವೀಕ್, ಸ್ವಲ್ಪ ಆ ಬಲ ಆ ಟೀಮ್ ಹೋಲಿಸಿದರೆ ವೀಕ್ ಇದ್ದಾಗ ಯಾವುದು ಸ್ಟ್ರಾಂಗ್ ಟೀಮ್ ಇರುತ್ತೋ ಆ ಟೀಮು ವೀಕ್ ಟೀಮ್ ಅನ್ನ ಎಳೆದ್ಬಿಟ್ಟು ನಮ್ಮ ಕಡೆಗೆ ಎಳೆಯುತ್ತೆ. ಆ ಮಾರ್ಕ್ ಬಂದಿರ್ತಲ್ಲ ಅದು ಆ ಕಡೆಗೆ ಬಂತು, ಅವರು ಸಹ ದಾಟ್ ಬಂದ್ರು ಅಂದ್ರೆ ಅವ್ರು ಔಟ್ ಆಗ್ಬೋದು, ಅವ್ರು ಗೆದ್ರು ಅಲ್ವಾ? ಯಾವ ಸ್ಟ್ರಾಂಗ್ ಟೀಮ್ ಇರ್ತಾ ಗೆದ್ದು ಅಂತ ತೀರ್ಮಾನ ಮಾಡ್ಬೇಕು ಅಲ್ವೇನ್ರ? ಸೊ ಹಾಗಾಗಿ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅವೆಲ್ಲವೂ ಸಹ ಬಲಗಳು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳ್ತೀವಿ. ಅಂದ್ರೆ ಈ ಇದರಲ್ಲಿ ಇಬ್ರು ಆ ಪೆಟ್ಟಿಗೆಯನ್ನ ಒಂದೇ ದಿಕ್ಕಿನಲ್ಲಿ ಹೋಗ್ತಿದ್ದಾರೆ ತಾನೆ, ಆಗ ಬಲಗಳಲ್ಲಿ ಏನಾಗಿದ್ದಾವೆ? ಒಗ್ಗಟ್ಟಾಗಿವೆ ಅಲ್ವಾ? ಒಗ್ಗಟ್ಟಾಗಿ ಬಲವನ್ನ ಪ್ರಯೋಗಿಸ್ತಾ ಇರ್ತಾನೆ. ಸೊ ಅವಾಗ ಪೆಟ್ಟಿಗೆ ಮುಂದಕ್ಕೆ ಹೋಗ್ತಾ ಇರ್ತಾನೆ, ಅದು ಒಗ್ಗಟ್ಟಾಗಿದೆ. ಸೊ ಈಗ ಇಲ್ಲಿ ಎರಡು ಬಲಗಳ ನಡುವೆ ವ್ಯತ್ಯಾಸ ಇದೆ ಈ ಚಿತ್ರದಲ್ಲಿ ಏನಿದೆ. ಒಂದ್ ಕಡೆ ಸ್ಟ್ರಾಂಗ್ ಟೀಮ್, ಒಂದ್ ಕಡೆ ವೀಕ್ ಟೀಮ್, ಅಂದ್ರೆ ಬಲಗಳ ವ್ಯತ್ಯಾಸ ಇದೆ. ಬಲ ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದೆ, ವ್ಯತ್ಯಾಸ ಇರ್ತಾನೆ. ಸೊ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆ ಇದನ್ನ ಎಳೆದಾಕ್ತಾರೆ, ಎಳೆಯುವುದು ಅಲ್ಲೂ ಬಲ ಪ್ರಯೋಗ ಆಯ್ತು ಅಲ್ವೇನ್ರ? ಅದು ಸರಿ. ಇಲ್ಲಿ ಪಹಲಿ ಏನ ಕೇಳ್ತಾರಲ್ಲ, ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲಗಳು ಸಮವಾದರೆ ಅವುಗಳ ಮೇಲೆ ವರ್ತಿಸುತ್ತಿರುವ ಫಲಿತ ಬಲ 0 ಆಗಿರುತ್ತದೆ ಅಂತ ಅರ್ಥ. ಅದೇ ಹೇಳಿದ್ದು, ಅದೇ ಸಮಬಲದಿಂದ ಕೂಡಿರ್ತಕ್ಕಂತಹ ವ್ಯಕ್ತಿಗಳಿದ್ದಲ್ಲ, ಈ ಕಡೆಯಿಂದಲೂ ಎಳಿತಾ ಇದ್ದಾರೆ ಅಥವಾ ಕಳ್ತಾ ಇದ್ದಾರೆ ಬಾಕ್ಸ್ ಅನ್ನ, ಈ ಕಡೆಯಿಂದಲೂ ಅವನು ಎಳಿತಾ ಇದ್ದಾನೆ ಅಥವಾ ಕಳ್ತಾ ಇದ್ದಾನೆ. ಅವಾಗ ಪೆಟ್ಟಿಗೆ ಮೂವ್ ಆಗುತ್ತಾ, ಈ ಕಡೆಗೋ ಅಥವಾ ಈ ಕಡೆಗೋ ಹೋಗುತ್ತಾ, ಚಲಿಸುತ್ತಾ? ಇಲ್ಲ. ಅಲ್ಲಿಗೆ ಫಲಿತ ಬಲ ಏನು? 0 ಅಲ್ವಾ? ಫಲಿತ ಬಲ ಏನಾಗುತ್ತದೆ? 0 ಆಗ್ತದೆ. 0 ಅಂದ್ರೆ ಬಲ ಅಪ್ಲೈ ಮಾಡ್ತಿರೋದಂತೂ ನಿಜ. ಈಗ ಇದೇ ಟೇಬಲ್, ಈ ಕಡೆಯಿಂದ ಆ ಕಡೆಯಿಂದ ಸಮವಾಗಿ ಬಲ ಆಗ್ತಕ್ಕಂಥ ಹುಡುಗರಿಂದ ಕಳಿಸಿದ್ರೆ ಈ ಕಡೆಯಿಂದ ಆ ಕಡೆಯಿಂದ ಅದು ಅಲ್ಲೇ ಕೆಲವು ಹೋಗಲ್ಲ. ಬಟ್ ಬಲ ಅಂತ ಆಗ್ತಿರೋದು ಗ್ಯಾರಂಟಿ, ಅವನು ಆಗ್ತಾನೆ ಅವನು ಆಗ್ತಾನೆ, ಆಗ್ತಿರೋದಂತೂ ನಿಜ. ಹೌದಾ? ಹೌದಾ ಅಲ್ವಾ? ಬಟ್ ಅದರ ರಿಸಲ್ಟ್ ಏನು? ಅದೇನಾರ ಮುಂದಕ್ಕೆ ಹೋಗಿದೆಯಾ, ಇತ್ತಾಗ ಹೋಗಿದ್ಯಾ, ಅತ್ತಾಗ ಹೋಗಿದ್ಯಾ? ಇಲ್ಲ. ಸೊ ಅದೇನೆ ಫಲಿತ ಬಲ ಏನು? 0. ಈಗ ಈ ಗೋಡೆ ಹಬ್ಬ ನಾವೆಲ್ಲರೂ ಸೇರ್ಕೊಂಡು 1 ಇಂಚು ಅಥವಾ 1 ಅಡಿ ಆ ಕಡೆ ಹೋಗೋಣ. ನಮ್ಮ 8 ರೂಮ್ಗೆ ಜಾಸ್ತಿ ಮಕ್ಕಳಿದಾವೆ, ಹಂಗಾಗಿ ಸಾಕಾಗ್ತಿಲ್ಲ. 9 ಕಡೆಗೆ ಇಂಚು ನೋಡ್ತಾನೆ, ಎಲ್ಲ ಸೇರ್ಕೊಂಡು ನೋಡ್ತಾನ ಎಲ್ಲ ಬಲವನ್ನು ಅಪ್ಲೈ ಮಾಡ್ತೀವಿ, ನೋಡ್ತಾ ಇದೀವಿ. ಆದ್ರೆ ಅದು ಜರುಗ್ತಾ, ಗೋಡೆ ಆ ಕಡೆ ಜರುಗ್ತಾ? ಇಲ್ಲ. ಸೊ ಅದೇನೆ ಫಲಿತ ಬಲ ಏನು? 0. ಅದಾಯ್ತಾ? 0 ಅಂತ ಅನ್ಸ್ಕೊಳ್ಳೋದು, ಗೊತ್ತಾಯ್ತಂದ್ರ? ಸೊ ಹಾಗಾಗಿ ಪಹಲಿ ಹೇಳ್ತಾರದು ನಿಜ, ಆ ಫಲಿತ ಬಲ 0 ಆಗ್ತದೆ ಅಲ್ಲೇನ್ರ? ಅದು ಫಲಿತ ಬಲ. ಅಲ್ಲಿವರೆಗೂ ಸಾಕು. ಹೋಮ್ವರ್ಕಿಗೆ ಪ್ರಶ್ನೆಗಳು ಕಳಿಸಿ. ಬಲ ಎಂದರೆ ಬಲ ಎಂದರೇನು? ಫಲಿತ ಬಲ 0 ಆಗುವ 2 ಸನ್ನಿವೇಶಗಳನ್ನು ತಿಳಿಸಿ.
ಬಲದ ಬಗ್ಗೆ ಹೇಳಿದ್ರೆ ಆ ಫಲಿತ ಬಲ 0 ಆಗ್ತಕ್ಕಂತಹ ಎರಡು ಸನ್ನಿವೇಶಗಳನ್ನ ತಿಳಿಸಿ. ಆಯ್ತಾ? ಎರಡು ಪ್ರಶ್ನೆಗಳಿಗೆ